ಬಸ್ ಈ 100 ರೂಪಾಯಿಲಿ ಬ್ಲಿಂಕಿಟಲ್ಲಿ ಎಷ್ಟು ಐಟಮ್ ಸಿಗುತ್ತೆ ಮತ್ತು ಆಫ್ಲೈನ್ ಸ್ಟೋರಲ್ಲಿ ಎಷ್ಟು ಐಟಮ್ ಸಿಗುತ್ತೆ ಅಂತ ನೋಡೋಣ. ಮುಂಚೆ ನಾವು ಜೆಪ್ಟೋ ಮಾಡಿದ್ವಿ, ಬಟ್ ಇವಾಗ ಬ್ಲಿಂಕಿಟ್ ಮಾಡ್ತಾ ಇದೀವಿ. ನಾನು ಈ 100 ರೂಪಾಯಿ ತೊಗೊಂಡು ಆಫ್ಲೈನ್ ಸ್ಟೋರ್ಗೆ ಹೋಗ್ತೀನಿ, ಇವನು ಬ್ಲಿಂಕಿಟಲ್ಲಿ ಬುಕ್ ಮಾಡ್ತಾನೆ. ಜೆಪ್ಟೋನೇ ಪರವಾಗಿರಲಿಲ್ಲ, ಈ ಬ್ಲಿಂಕಿಟಲ್ಲಂತೂ ಹುಡುಕಿ ಸಾಕಾಯ್ತು. ಯಾಕಂದ್ರೆ ಕರೆಕ್ಟಾಗಿ 100 ರೂಪಾಯಿ ಆಗ್ತಾ ಇಲ್ಲ, ಡೆಲಿವರಿ ಚಾರ್ಜಸ್ ಬೇರೆ ಇದೆ. ಬಸ್ ಈ ಆನ್ಲೈನ್ಗೂ ಆಫ್ಲೈನ್ಗೂ ಯೂಜ್ ಡಿಫ್ರೆನ್ಸ್ ಇದೆ. ಮುಂದೆ ನೋಡ್ಬೋದು ನೀವು. ರೈಟ್ ನಾವು ನಾನು ಶಾಪ್ಗೆ ಎಂಟ್ರಿ ಆದೆ. ನೈಟು ಸೈಡ್ಸ್ಗೆ ಬೇಕಾಗುತ್ತೆ. ಆ್ಯಕ್ಚುಲಿ ಇವತ್ತು ಈ 100 ರೂಪಾಯಿಗೆ ತುಂಬ ಐಟಮ್ಸ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಸಿಗ್ತಾ ಇಲ್ವೇ. ಬಸ್ಸು ಪೋಲೋ ಹಾಕೊಂಡು ಯಾವತ್ತಾರು ನೀರು ಕುಡ್ದಿದ್ದೀರಾ? ಟ್ರೈ ಮಾಡಿ. ಒಂದು ಕೈಯಲ್ಲೇ ಹಿಡ್ಕೊಳಕ್ಕಾಗದೆ ಎಷ್ಟು ಐಟಮ್ ತೊಗೊಂಡಿದ್ವಿ, ಬಟ್ ಬ್ಲಿಂಕಿಟಲ್ಲಿ ಇಷ್ಟು ಐಟಮ್ ಎಲ್ಲ ಸಿಗಕ್ಕೆ ಚಾನ್ಸೇ ಇಲ್ಲ. ನೋಡೋಣ ಅವನು ಎಷ್ಟು ಬುಕ್ ಮಾಡಿರ್ತಾನೆ ಅಂತ. ಜೆಪ್ಟೋನ ಎಷ್ಟೋ ಪರವಾಗಿದ್ದಿಲ್ಲ, ಅದರಲ್ಲಾದರೆ ಡೆಲಿವರಿ ಚಾರ್ಜಸ್ ಇದ್ದಿಲ್ಲ. ಇದರಲ್ಲಿ ಡೆಲಿವರಿ ಚಾರ್ಜಸ್ ಅಲ್ಲದೆ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಬೇರೆ ಇಟ್ಟವ್ರೆ. 20, 30, 60, 70, 80, 90, ಇನ್ನು 10 ರೂಪಾಯಿ ಬಾಕಿ ಇದೆ. ಪಾರ್ಲೇಜಿ, ಓಜಿ, ಬಿಸ್ಕೆಟ್. ಬಸ್ ನಾವು 10 ರೂಪಾಯಿ ಅಂದ್ಕೊಂಡ್ರು 100 ರೂಪಾಯಿಗೆ ಐಟಮ್ ತಗೊಂಡ್ವಿ, ಬಟ್ 13 ರೂಪಾಯಿ ಡಿಸ್ಕೌಂಟ್ ಸಿಕ್ಕಿದೆ. ಬಸ್ಸು ಬ್ಲಿಂಕಿಟಲ್ಲಿ ಸಿಕ್ಕಿದೆ 2 ಐಟಮು. ಆಫ್ಲೈನಲ್ಲಿ 1, 2, 3, 4, 5, 6, 7 ಐಟಮ್ ಸಿಕ್ಕಿದೆ. ಈಗಲಾದರೂ ಅರ್ಥ ಆಯ್ತಾ ಆಫ್ಲೈನಲ್ಲಿ ಸಿಗುತ್ತೆ, ಈ ಆನ್ಲೈನ್ ಸ್ಟೋರಲ್ಲಿ ಅದರಲ್ಲಿ ಬ್ಲಿಂಕಿಟಲ್ಲಿ ಎಷ್ಟು ಸಿಗುತ್ತೆ ಅಂತ. ಜೆಪ್ಟೋನೇ ಪರವಾಗಿರಲ್ಲ, ನಾವು ಎಷ್ಟೋ ಒಂದು 3 ಇಂದ 4 ಐಟಮ್ನ ಬುಕ್ ಮಾಡಿದ್ವಿ ನಾವು.